ಬಿಟ್ಟಿತ್ತು. ಹಾಗಾಗಿ ಈಗ ನಾನು ಕೂಡ ತಿಂದಿದ್ದೀನಿ. ಬಟ್ ಇವಾಗ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಬಟ್ ತುಂಬ ವೆರೈಟೀಸ್ ಎಲ್ಲ ಯೂಸ್ ಮಾಡ್ತೀನಿ. ಸೊ ಇದು ನನಗೆ ತುಂಬಾ ಅಂತಂದರೆ ಆರಾಮ್ಸೆಯಾಗಿ ನಾವು ಅಂದ್ಕೊಂಡ ಹಾಗೆ ನಾವು ಇರ್ಬೋದು. ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 10:30 ಆಗ್ತಾ ಇದೆ. ಸೊ 10:30ಇಂದ ಬ್ಲಾಗು. ಸೊ ಇವಾಗ ಪಾತ್ರೆ ತೊಳಿತಾ ಇದ್ದೀನಿ. ಬೆಳಗ್ಗೆ ಎದ್ದು ಮನೆ ಗುಡಿಸಿ ಒರೆಸಿ ಅದಾದಮೇಲೆ ಅಡುಗೆ ರೆಡಿ ಮಾಡಿ ಅವ್ರನ್ನ ಕಳಿಸಿ ನಾನು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನೋಷ್ಟೊತ್ತಿಗೆ 10:30 ಆಗಿಬಿಟ್ಟಿತ್ತು. ಹಾಗಾಗಿ ಈಗ ನಾನು ಕೂಡ ತಿಂದಿದ್ದೀನಿ. ಬಟ್ ಇವಾಗ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಕಿಚನ್ ಕ್ಲೀನ್ ಮಾಡಿದ್ನಂದರೆ ನನಗೆ ಆಲ್ಮೋಸ್ಟ್ ಕೆಲಸ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಪಾತ್ರೆ ಎಷ್ಟೊಂದು ಪಾತ್ರೆ ಇಲ್ಲಿ ಕೆಳಗಡೆ ಕೂಡ ಇಟ್ಟಿದ್ದೀನಿ. ಇನ್ನೂ ಆಲ್ಮೋಸ್ಟ್ ಇಲ್ಲಿದೆ. ಸೊ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅದೆಷ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ನಂದರೆ ಸೊ ಆಲ್ಮೋಸ್ಟ್ ಕೆಲಸಗಳೆಲ್ಲ ಫಿನಿಶ್ ಆಗಿಬಿಡುತ್ತೆ. ಸೊ ಇವಾಗ ಅದೆಷ್ಟು ಪಾತ್ರೆ ತೊಳೆದು ಬಟ್ಟೆ ಇದೆ, ಬಟ್ಟೆ ಕೂಡ ತೊಳಿಬೇಕು ನಾನು. ಹಾಗಾಗಿ ಸೊ ಚಳಿ ಅಂದರೆ ಎಷ್ಟು ಚಳಿ, ಸಿಕ್ಕಾಪಟ್ಟೆ ಚಳಿ. ಆಮೇಲೆ ಕೆಳಗಡೆ ನಾವು ನಡೆದಾಡ್ಬೇಕಂದ್ರೂ ಕೂಡ ಸಾಕ್ಸ್ ಇರಬೇಕು, ಇಲ್ಲದೆ ಹೋದರೆ ಶೂಸ್ ಇರಬೇಕು. ಇವೆರಡೂ ಇಲ್ಲದೆ ಹೋದರೆ ಸೊ ನಡೆಯೋದಕ್ಕಾಗೋದಿಲ್ಲ. ಫುಲ್ಲು ಕೋಲ್ಡು. ನಮ್ಮ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಕೋಲ್ಡು. ಅದರಲ್ಲೂ ನಾವು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಮನೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಹಾಗಾಗಿ ಇನ್ನು ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂದರೆ ಇವಾಗಂತೂ ಆಗೋದಿಲ್ಲ. ಯಾಕಂದರೆ ಇವಾಗೆಲ್ಲ ಚಳಿಗಾಲ ಅಲ್ವಾ. ಹಾಗಾಗಿ ಬೆಳಗ್ಗೆ ಹೇಳ್ಬೇಕು ಅಂದರೆ ಸಿಕ್ಕಾಪಟ್ಟೆ ಬೇಸರ ಆಗಿಬಿಡುತ್ತೆ. ಆಮೇಲೆ ಮಕ್ಕಳು ಸ್ಕೂಲು ಇರೋದ್ರಿಂದ ನಾವು ಬೆಳಗ್ಗೆ ಎಳ್ಳೇಬೇಕು. ನಾನು 1 ಅವರ್ ಜಾಸ್ತಿನೇ ಮಲ್ಕೋತೀನಿ ಬೆಳಗ್ಗೆ. ಅಂದರೆ ಅವಾಗೆಲ್ಲ 6 o'clock ಹೇಳ್ತೀನಲ್ವ, ಆಗ ಇವಾಗ 7 o'clock ಹೇಳ್ತೀನಿ. ಅಂದರೆ ನೈಟೇ ಕೆಲಸ ಮುಗಿಸ್ಕೊಂಡಿರ್ತೀನಿ. ಪಾತ್ರೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಕಂಪ್ಲೀಟಾಗಿ ನೈಟ್ ಮುಗಿಸ್ಕೊಂಡಿರ್ತೀನಿ. ಇಲ್ಲದೆ ಹೋದರೆ ಬೆಳಗ್ಗೆ ಎದ್ದಂತೂ ಯಾವ ಕೆಲಸನೂ ಆಗೋದಿಲ್ಲ. ಆಮೇಲೆ ಅಪ್ಪು ಒಂದೇ ಕೆಲಸ ಮಾಡ್ಕೋತಾನೆ. ಈಗ ಅವಾಗಿನಂಗೆ ಈಗ ನನಗೆ ಯಾವ ಕೆಲಸ ಹಚ್ಚೋದಿಲ್ಲ. ಒಂದು ನಾಳೆಗೆ ಏನು ಹಾಕೋಬೇಕು, ನಾಳೆ ಯಾವ ಡ್ರೆಸ್ ಹಾಕೋಬೇಕು, ಮತ್ತು ನಾಳೆ ಯಾವ ಬುಕ್ಸ್ಗಳನ್ನು ತೊಗೊಂಡು ಹೋಗಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಅವನೇ ಎಲ್ಲ ಇಟ್ಕೊಂಡು ಹೋಗ್ಬಿಡ್ತಾನೆ. ಆಲ್ಮೋಸ್ಟ್ ಸ್ವಲ್ಪ ಕೆಲಸ ನನಗೆ ಅವಾಗಿನಕ್ಕಿಂತಲೂ ಈಗ ಸ್ವಲ್ಪ ಕಡಿಮೆ ಇದೆ. ಸೊ ಹಾಗಾಗಿ ಸ್ವಲ್ಪ ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ನೈಟು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾಳೆ ಡ್ರೆಸ್ ಯಾವ್ದು ಹಾಕೋತಾರೋ ಅದನ್ನು ಒಂದು ಕಡೆ ಇಟ್ಬಿಟ್ಟು ಕ್ಲೀನ್ ಮಾಡಿಕೊಂಡೇ ಮಲ್ಕೋತೀನಿ. ಯಾಕಂದರೆ ಬೆಳಗ್ಗೆ 1 ಅವರ್ ಲೇಟ್ ಮಾಡಿ ಎದ್ರೂ ಕೂಡ ನಡಿಬೇಕು. ಸೊ ಹಾಗಾಗಿ ನೈಟು ಅಷ್ಟೆಲ್ಲ ಕೆಲಸ ಇರುತ್ತೆ. ಆಮೇಲೆ ಇವಾಗ ಬೆಳಿಗ್ಗೆ ಎದ್ದು ಡೈರೆಕ್ಟಾಗಿ ಅಡುಗೆನೇ ಮಾಡೋದಿರುತ್ತೆ. ಇನ್ನೊಂದು ಅಂತಂದರೆ ನಾಳೆ ಏನು ಅಡುಗೆ ಮಾಡ್ಕೋಬೇಕು ಅಂತ ಮೈಂಡಲ್ಲಿ ನೈಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಇನ್ನು ಬೆಳಿಗ್ಗೆ ಎದ್ದು ಬೇಗ ಆಗಬೇಕಲ್ವ. ಹಾಗಾಗಿ ಸೊ ಇವಾಗ ಅಡುಗೆ ಅಂತೂ ಆಯಿತು, ನಂದು ಟಿಫಿನ್ ಆಯಿತು. ಸೊ ಇವಾಗ ಏನಿಲ್ಲ, ಇದಿಷ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ, ಲಾಸ್ಟ್ ಟೈಮ್ ಹೊರಗಡೆ ಹೋದಾಗ ನಾನೊಂದು ಲಿಪ್ ಬಾಮ್ ತೊಗೊಂಡಿದ್ದೆ, ನಿವ್ಯಾ. ಬಟ್ ತುಂಬ ಚೆನ್ನಾಗಿದೆ. ಆರೆಂಜ್ ಫ್ಲವರ್ ಇದೆ. ಆಮೇಲೆ ಸಖತ್ತಾಗಿದೆ. ಅಂದರೆ ಹಾಕ್ಕೊಂಡ್ರೂ ಕೂಡ ಹಾಕ್ಕೊಳ್ದೇ ಇರೋ ಥರ ಫೀಲ್ ಆಗುತ್ತೆ. ಆ ಥರ ಯೂಸ್ ಮಾಡೋರಾದರೆ ಆ ಥರ ಇದನ್ನು ಯೂಸ್ ಮಾಡಿ. ನಿವ್ಯಾದಲ್ಲಿ ಭಾಳಷ್ಟು ಕಲರ್ಸ್ಗಳಿದೆ, ಅದನ್ನು ಯೂಸ್ ಮಾಡಿ. ಓಕೆ, ಸೊ ಬನ್ನಿ ಇವಾಗ ಹೋಗಿ ಇದಿಷ್ಟು ಪಾತ್ರೆ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ನೋಡೋಣ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಕ್ಲೀನ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇನ್ನೂ ಅಡುಗೆ ಅಂತೂ ಆಗಿದೆ. ಹಾಗಾಗಿ ಬೆಳಿಗ್ಗೆ ನಾನು ಸ್ವಲ್ಪ ರವದ್ದು ಇಡ್ಲಿ ಮಾಡಿದ್ದೆ. ಅಂದರೆ ನಾರ್ಮಲ್ ರವೆ ಇರುತ್ತಲ್ವ, ಉಪ್ಪಿಟ್ಟು ರವೆ. ಸೊ ಅದರದ್ದು ಮಾಡಿದ್ದೆ. ಹೀಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಖತ್ತಾಗಿ ಬಂದಿತ್ತು. ಹಾಗಾಗಿ ಸೊ ಈಸಿಯಾಗಿ ಕ್ವಿಕ್ಕಾಗಿ ಮಕ್ಕಳು ಬೇಡಿದ್ರೆ ಮಾಡಿಕೊಡ್ಬೋದು. ಸೊ ನಾನಿಲ್ಲಿ ಕೆಲವೊಂದು ಪಾತ್ರೆಗಳಿದ್ದು ಎಲ್ಲ ತೊಳಿತಾ ಇದ್ದೀನಿ. ಇನ್ನು ಅಡುಗೆ ಆದಮೇಲೆ ಕಿಚನ್ ಅಂತೂ ಕಂಪ್ಲೀಟ್ ಕ್ಲೀನ್ ಆಗಲೇಬೇಕು. ಎಷ್ಟೋ ಹೆಣ್ಮಕ್ಳಿಗೆ ಅನಿಸಿರ್ಬೋದು
ನನಗನ್ಸಿದ್ದು ನಾನು ಶೇರ್ ಮಾಡ್ಕೋತೀನಿ. ಯಾಕಂದರೆ ನಾವು ಡೈಲಿ ಯಾವಾಗಲೂ ಕ್ಲೀನ್ ಮಾಡಿ ಇಟ್ಟಿರ್ತೀವಿ, ಆವಾಗ ಯಾರೂ ಬರೋದೇ ಇಲ್ಲ. ಇನ್ನು ಕೆಲವೊಂದು ಟೈಮ್ನಲ್ಲಿ ನಾವು ಕ್ಲೀನ್ ಮಾಡ್ದೇ ಬಟ್ಟೆ ವಾಶ್ ಮಾಡೋದಕ್ಕೆ ಹೋಗಿರ್ತೀವಿ. ಇಲ್ಲದೆ ಹೋದರೆ ರೂಮಲ್ಲಿ ಸಿಕ್ಕಾಪಟ್ಟೆ ಬಟ್ಟೆಗಳನ್ನು ಬಿದ್ದಿರುತ್ತೆ, ಮಕ್ಕಳು ಬಿಸಾಕಿ ಹೋಗಿರ್ತಾರೆ, ಅದನ್ನು ಕ್ಲೀನ್ ಮಾಡ್ತಾ ಕೂತ್ಕೊಂಡಿರ್ತೀವಿ. ಇಲ್ಲದೆ ಹೋದರೆ ಕೆಲವೊಬ್ರು ಫೋನ್ ಮಾಡಿರ್ತಾರೆ, ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡಿರ್ತೀವಿ. ಆವಾಗ ಮುದ್ದಾಂ ಬರ್ತಾರೆ. ಆವಾಗ ಫಸ್ಟ್ ಸ್ಟಾರ್ಟ್ ಹೋಗೋದೇ ಕಿಚನ್ ನೋಡಿಬಿಟ್ಟು ಈ ಥರ ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಅವ್ರಿಗೆ ಅನಿಸ್ಬೋದು ಎಷ್ಟೋ ಜನರಿಗೆ. ಸೊ ಈ ಥರ ನನಗೆ ತುಂಬ ಸಾರಿ ಅನಿಸ್ಬಿಟ್ಟಿದೆ. ಹಾಗಾಗಿ ಫಸ್ಟಿಗೆ ಕಿಚನ್ ಕ್ಲೀನ್ ಮಾಡಿಕೊಂಡು ಆಮೇಲೆ ರೂಮು, ಹಾಲು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಆಮೇಲೆ ಔಟ್ಸೈಡ್ ಹೊರಗಡೆ ಮಾರ್ನಿಂಗ್ ಅವರೆಲ್ಲ ಕ್ಲೀನ್ ಮಾಡಿ ಹೋಗಿರ್ತಾರೆ, ಆದರೂ ನಾನೊಂದು ಸರಿ ಲಾಸ್ಟ್ ಮಾಡ್ಕೊಂಬಿಟ್ಟಿರ್ತೀನಿ. ಸೊ ಈ ಥರ ಎಷ್ಟು ಜನ ಹೆಣ್ಮಕ್ಳಿಗೆ ಅನಿಸಿರಲ್ಲ, ನನಗಂತೂ ತುಂಬಾ ಅನಿಸಿದೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋತಾ ಇದ್ದೀನಿ. ಇನ್ನು ನಾವಿವತ್ತು ಬಳಸ್ತಾ ಇರೋದು ಎಣ್ಣೆ ಬಂದುಬಿಟ್ಟು ಶೇಂಗಾ ಎಣ್ಣೆ ತರಿಸಿದ್ದೀನಿ. ಯೂಶ್ವಲಿ ನಾನು ಹೊರಗಡೆಯಿಂದ ಎಣ್ಣೆ ತರಿಸ್ಬೇಕಂದ್ರೆ ಈ ಥರ ನ್ಯಾಚುರಲ್ ಎಣ್ಣೆನೇ ತರಿಸೋದು. ಒಂದು ಟೈಮು ಸುರ್ಪಾನ ಎಣ್ಣೆ ತರಿಸ್ತೀನಿ, ಆಮೇಲೆ ಇನ್ನೊಂದು ಟೈಮು ಶೇಂಗಾದು, ಆಮೇಲೆ ಕುಸ್ಬಿದು ತರಿಸ್ತೀನಿ. ಹಾಗಾಗಿ ಈ ಥರ ನಾವು ಮಂತ್ಲಿ ಎಣ್ಣೆನ ಚೇಂಜ್ ಮಾಡ್ತೀವಿ. ಬಿಕಾಸ್ ಅದು ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಟೈಮ್ನಲ್ಲಿ ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಈ ಥರ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಥರ ಎಣ್ಣೆನ ಯೂಸ್ ಮಾಡಿದ್ರೆ ತುಂಬ ಬೆಟರ್ ಅಲ್ವಾ. ನಾವು ಬೇರೆ ಯಾವುದಕ್ಕೋ ಅಮೌಂಟನ್ನು ವೇಸ್ಟ್ ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ಬಳಸುವಂಥ ಎಣ್ಣೆ ಚೆನ್ನಾಗಿದ್ದರೆ ತಿನ್ನುವಂಥ ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಬೆಳಗ್ಗೆದು ಅಡುಗೆ ಎಲ್ಲ ಇದೆ. ಬಟ್ ಆದರೆ ರೈಸ್ ಇದೆಯಲ್ವ, ರೈಸ್ ಜೊತೆ ನನಗೆ ಈ ಥರ ಬೆಂಡೆಕಾಯಿದು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ರೆ ಬಿಸಿ ಬಿಸಿ ರೈಸ್ ಜೊತೆ ಇದನ್ನು ಸರ್ವ್ ಮಾಡಿಕೊಂಡು ತಿನ್ಬೋದು ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊಬೈಲನ್ನು ಆನ್ ಮಾಡಿಕೊಂಡಾಗ ನನಗೊಂದು ಫುಲ್ ಖುಷಿಯಾಗುತ್ತೆ. ಬಿಕಾಸ್ ನನ್ನ ಎದುರು ತುಂಬ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಮನೆಯಲ್ಲಿ ಯಾವಾಗಲೂ ಒಬ್ಬಳೇ ಅಡುಗೆ ಮಾಡ್ತಾ ಇರಬೇಕಾದ್ರೆ ಇದು ಒಂಥರ ತುಂಬಾ ಚೆನ್ನಾಗಿ ಅನಿಸೋದು. ಹಾಗಾಗಿ ಶೇರ್ ಮಾಡಿದೆ. ಇನ್ನು ಆಲ್ರೆಡಿ ಫ್ರೈ ಮಾಡಿದ್ದೀನಿ ನೋಡಿ. ಸೊ ಈ ಥರದ್ದು ಇದ್ದರೆ ನನಗೆ ರೈಸ್ ಜೊತೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಚಪಾತಿ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು. ಆಲ್ಮೋಸ್ಟ್ ನಾನು ರೈಸ್ ಜೊತೆನೇ ತಿಂತೀನಿ. ನಮ್ಮ ಮನೆಯಲ್ಲಿ ಇದು ಎಲ್ರಿಗೂ ತುಂಬಾ ಇಷ್ಟ. ಅಮ್ಮಗಂತೆ ಇದು ಬಟ್ಲಲ್ಲಿ ಹಾಕ್ಕೊಂಡು ಹಾಗೆ ತಿಂತಾಳೆ, ಏನೂ ಯೂಸ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಮಾಡ್ತಾ ಇರಬೇಕಾದ್ರೆ ನನಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು. ಹೊರಗಡೆಯಿಂದ ಸ್ವೀಟ್ ತರಿಸಿ ತಿನ್ನೋಣ ಅಂತಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಮನೆಯಲ್ಲೇ ನಾನು ಸಿರಾನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಆಲ್ರೆಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಕೆಲವೊಂದು ನಟ್ಸ್ ಕೂಡ ಯೂಸ್ ಮಾಡ್ತೀನಿ, ಆಮೇಲೆ ಗೋಡಂಬಿ, ಬಾದಾಮಿ, ಸೊ ಇದನ್ನು ಯೂಸ್ ಮಾಡ್ತೀನಿ. ಈಗ ನಾವು ಹೊರಗಡೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಈ ಥರ ಫುಡ್ನಲ್ಲಿ ಸೇರಿಸ್ಕೊಂಡು ತಿನ್ಬೋದು. ಇನ್ನು ಈ ನಟ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಆಗಿರ್ಬೋದು, ಆಮೇಲೆ ಹೇರ್ ಗ್ರೋ ಆಗುತ್ತೆ, ಆಮೇಲೆ ನಿಮಗೆ ತಲೆ ಉರಿ, ತಲೆ ಹೊಟ್ಟು ಇದೆಲ್ಲ ಕಡಿಮೆ ಆಗುತ್ತೆ. ಬಟ್ ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು. ಅದು ಇಲ್ಲದೆ ಹೋದರೆ ಈ ಥರ ಊಟದಲ್ಲಿ ಕೂಡ ಸೇವನೆ ಮಾಡಬೇಕಾಗುತ್ತೆ. ಇನ್ನು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ತುಪ್ಪ ಇತ್ತು. ನಮ್ಮ ಅತ್ತೆ ಲಾಸ್ಟ್ ಟೈಮ್ ಬಂದಾಗ ನಾನು ಸೇವಿಂಗ್ಸ್ ಮಾಡಿ ಇಟ್ಟಿರುವಂಥ ಕೆನೆ ಇತ್ತು. ಆ ಕೆನೆನ ತಿರುವಿ ನನಗೆ ತುಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟು ಹೋಗಿದ್ದಾರೆ. ಆ ತುಪ್ಪನ ನಾನು ಯೂಸ್ ಮಾಡ್ತಾಯಿದ್ದೀನಿ, ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥದ್ದು ತುಪ್ಪನ. ಹಾಗಾಗಿ ಇದು ಕಂಪ್ಲೀಟಾಗಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೇನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾನು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಅದಾದಮೇಲೆ ನೀರನ್ನು ಯೂಸ್ ಮಾಡ್ತೀನಿ. ಇನ್ನು ಹಾಗೆ ಮಾಡಿದ್ರೂ ಕೂಡ ನಡೆಯುತ್ತೆ. ಡೈರೆಕ್ಟಾಗಿ ನಾವು ಇದನ್ನು ಫ್ರೈ ಮಾಡಿಕೊಂಡು ಇದರಲ್ಲಿ ನೀರು ಹಾಕಿದ್ರೂ ಕೂಡ ನಡೆಯುತ್ತೆ. ನೀರನ್ನು ಡೈರೆಕ್ಟಾಗಿ ಹಾಕೋದಕ್ಕಿಂತ ಮುಂಚೆ ಮೀಡಿಯಮ್ ಫ್ಲೋನಲ್ಲಿ ಗ್ಯಾಸನ್ನು ಇಟ್ಕೊಳ್ಳಿ, ಉರಿ. ಬಿಕಾಸ್ ಅದು ಜಾಸ್ತಿ ಇತ್ತು ಅಂದರೆ ಸಿಡಿಬೋದು ಪಟ ಅಂತ ಹೇಳ್ಬಿಟ್ಟು. ನೀರು ಮಿಕ್ಸ್ ಆದ ತಕ್ಷಣ ಸಿಡಿಯುತ್ತೆ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಬಟ್ ಈ ಥರ ಮಾಡಿದ್ರೂ ಕೂಡ ಬೆಟರು. ಸೊ ಇಲ್ಲಿ ಆಲ್ರೆಡಿ ನಾನು ಶಿರಾನ ಕಂಪ್ಲೀಟಾಗಿ ತಿರುವಿದ ಮೇಲೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಹೇಗೆ ಮಾಡೋದು ಅಂತ. ಆದರೆ ಇನ್ನೊಂದು ಏನಂತಂದರೆ ನಾನು ಇದರಲ್ಲಿ ಕಲರ್ ಆ್ಯಡ್ ಮಾಡಲ್ಲ. ಬಿಕಾಸ್ ನಮ್ಮ ಮನೆಯಲ್ಲಿ ರೈಸಿಗಾಗಿರ್ಬೋದು, ಆಮೇಲೆ ಸಿರಕ್ಕಾಗಿರ್ಬೋದು, ಜಿಲೇಬಿ ಮಾಡಿದ್ರೆ, ಆಮೇಲೆ
ಜಾಮೂನ್ ಮಾಡಿದ್ರೆ ಕಲರ್ ಅಂತೂ ನಾನು ಮಿಕ್ಸ್ ಮಾಡೋದಿಲ್ಲ. ಕಲರ್ ಅಷ್ಟು ಡೇಂಜರಸ್ ಅಂತ ಎಲ್ರಿಗೂ ಗೊತ್ತೇ ಇದೆ. ಆದರೂ ಕೆಲವೊಬ್ರು ಮಾಡ್ತಾರೆ, ಬಟ್ ನನಗಿಷ್ಟ ಆಗಲ್ಲ. ಕಲರ್ ಹಾಕಿದ್ರೆ ನಮ್ಮ ಮನೆಯಲ್ಲಿ ಯಾರೂ ಕೂಡ ತಿನ್ನೋದಿಲ್ಲ. ಈ ಥರ ವೈಟ್ ಆಗಿದ್ದರೆ ಮಾತ್ರ ತಿಂತಾರೆ. ಇನ್ನು ಶಿರಾನ ಕಂಪ್ಲೀಟ್ ಆಗಿ ಆದಮೇಲೆ ಒಂದು ಮುಚ್ಚಳಕದಿಂದ ಮುಚ್ಚಬೇಕು. ಅದು ಸ್ವಲ್ಪ ಉಮ್ಗೈಬೇಕಲ್ವ, ಅವಾಗ ಚೆನ್ನಾಗಿ ಬರುತ್ತೆ. ಬೇಕಾದರೆ ನೀವು ಮೇಲ್ಗಡೆ ಮತ್ತೆ ಜಾಸ್ತಿ ತುಪ್ಪನ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ನಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ನಟ್ಸ್ ಅಂದರೆ ತುಂಬಾ ಇಷ್ಟ. ಬಟ್ ತುಂಬ ವೆರೈಟೀಸ್ ಎಲ್ಲ ತರ್ತಾ ಇರ್ತೀನಲ್ವ, ಸೊ ಪ್ರತಿ ಒಂದು ಮಂತಲ್ಲೂ ಸ್ವಲ್ಪ ಚೇಂಜ್ ಮಾಡಿಕೊಂಡು ತಿಂತೀನಿ. ಸೊ ಇಲ್ಲಿ ಕಂಪ್ಲೀಟ್ ಆಗಿದೆ. ಹೇಗೆ ಬಂದಿದೆ ನೋಡಿ. ಹೋಟೆಲ್ ಸ್ಟೈಲಿಯಲ್ಲಿ ಶಿರಾನ ಬಂದಿದೆ. ಅದನ್ನು ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಸೊ ಮನೆಯಲ್ಲಿ ತುಪ್ಪನ ಯೂಸ್ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ಇಷ್ಟು ಸಖತ್ತಾಗಿ ಬಂದಿದೆ. ಅದರ ಘಮ ಮಾತ್ರ ಅಷ್ಟು ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಯಾರೆಲ್ಲ ಸ್ವೀಟ್ ತಿನ್ನೋದಕ್ಕೆ ಇಷ್ಟಪಡಲ್ವೋ ಒಂದ್ಸರಿ ಟ್ರೈ ಮಾಡಿ ತಿನ್ನಿಸಿ. ಅದಾದಮೇಲೆ ಇಷ್ಟಪಟ್ಟು ತಿಂತಾರೆ. ತಿಂಡಿನ ಮುಗಿಸ್ಕೊಂಡು ಮತ್ತೆ ಬಂದು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಅಡುಗೆ ಮುಗಿಸ್ಕೊಂಡೆ. ಸೊ ಅದಾದಮೇಲೆ ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಂದರೆ ಡೈಲಿ ಒನ್ ಟೈಮ್ ನಾವು ಸ್ಕಿನ್ ಕೇರ್ ಮಾಡಿಕೊಂಡ್ರೆ ಸ್ಕಿನ್ನು ತುಂಬಾ ಬ್ರೈಟ್ ಆಗುತ್ತೆ, ಆಮೇಲೆ ವೈಟ್ ಆಗುತ್ತೆ. ಇನ್ನೊಂದು ಅಂತಂದರೆ ಸ್ವಲ್ಪ ಆಲ್ಮೋಸ್ಟು ಚಿಕ್ಕ ಚಿಕ್ಕ ಪಿಂಪಲ್ಸ್ ಇದ್ರೂ ಕೂಡ ರಿಮೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಹಾಗಾಗಿ ಸೊ ನಿಮಗೆ ಟೈಮ್ ಅಂತಂದರೆ ಸ್ಕಿನ್ ಕೇರ್ಗೆ ಮಾರ್ನಿಂಗ್ ಟೈಮ್ ಸಿಗಲ್ಲ ಅಂತಂದರೆ ಮಧ್ಯಾಹ್ನ ಟೈಮ್ನಲ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಸೊ ಈವ್ನಿಂಗ್ ಟೈಮ್ನಲ್ಲಿ ಮಾಡ್ಕೋಬೋದು. ಇನ್ನು ನೈಟ್ ಟೈಮ್ನಲ್ಲಿ ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೊಂಡ್ರೆ ಅಂತಂದರೆ ತುಂಬಾ ಒಳ್ಳೆಯದು. ಬಿಕಾಸ್ ನೈಟು ಸ್ಕಿನ್ನು ಫುಲ್ ಕ್ಲೀನ್ ಆಗಿದ್ದರೆ ಸೊ ಆರಾಮ್ಸೆ ಆಗಿ ನಿಮಗೆ ನಿದ್ದೆ ಕೂಡ ಬರುತ್ತೆ, ಸ್ಕಿನ್ ಮಸಾಜ್ ಆಗುತ್ತೆ. ಸೊ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸೊ ನಮಗೆ ಟೈಮ್ ಸಿಗೋದೇ ನಮಗೆ ಮಧ್ಯಾಹ್ನ. ಹಾಗಾಗಿ ಮಧ್ಯಾಹ್ನಕ್ಕೆ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು ಅಂತಂದರೆ ಸೊ ಫೇಸ್ ವಾಶು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಹಿಮಾಲಯವರ ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ. ಸೊ ಇದು ನನಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೂಡ ಕೊಟ್ಟಿದೆ. ಹಾಗಾಗಿ ಯಾರಿಗೆಲ್ಲ ಬೇಕು ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಇದು ಆಲ್ ಸ್ಕಿನ್ ಟೈಪ್ದವರಿಗೆ ಯೂಸ್ ಆಗುತ್ತೆ. ಸೊ ಇದನ್ನು ನೀವು ಎಲ್ಲಿ ಬೇಕಾದರೂ ಕೂಡ ಕ್ಯಾರಿ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಇದರ ಜೆಲ್ ಬಂದುಬಿಟ್ಟು ಸೊ ಈ ಥರ ನೀಮ್ ಅಂತಂದರೆ ಸೊ ನೀಮಲ್ಲೇ ಇದೆ ನೋಡಿ, ಗ್ರೀನ್ ಆಗಿದೆ ಜೆಲ್ಲು. ಸೊ ಇದು ಆಲ್ ಸ್ಕಿನ್ ಟೈಪ್ದವ್ರಿಗೆ ಸೂಟ್ ಆಗೋದು. ಇನ್ನೊಂದಂದರೆ ಸ್ಕಿನ್ ಈ ಜೆಲ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ತಣ್ಣೀರಿಂದ ಫೇಶು ಚೆನ್ನಾಗಿ ತೊಳ್ಕೊಂಬರ್ಬೇಕು. ಅದಾದಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತೆ. ಅಂದರೆ ಪಾರ್ಲರ್ನಲ್ಲಿ ಮಾಡ್ತಾರಲ್ವ, ಸೊ ಆ ಥರ ಮಸಾಜ್ ಮಾಡ್ಕೊಳ್ಳಿ ಡೀಪಾಗಿ. ಸ್ವಲ್ಪ ನಿಮಗೆ ಲಿಪ್ ಅಪ್ಪರ್ ಲಿಪ್ಪು, ಆಮೇಲೆ ಈ ಥರ ಕೆಳಗಡೆ, ಆಮೇಲೆ ನೋಸ್ ಮೇಲೆ, ಆಮೇಲೆ ಫೋರ್ಹೆಡ್ಡು. ಸೊ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನಲ್ಲಿರುವಂಥದ್ದು ಏನಾದರೂ ಆಯಿಲ್ ಆಗಿರ್ಬೋದು ಅದಲ್ಲಿ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ಥರ ಕೆಳಗಡೆಯಿಂದ ಮೇಲ್ಗಡೆ ತನಕ ಈ ಥರ ಮಾಡ್ಕೊಬೇಕು. ಸ್ವಲ್ಪ ಏನಾದರೂ ಡ್ರೈ ಆಗಿತ್ತು ಅಂದರೆ ಸ್ವಲ್ಪ ನೀರನ್ನು ಅದ್ಕೊಂಡು ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಂಡ್ಮೇಲೆ ಸೊ ತೊಳ್ಕೊಂಡು ಬಂದಿದ್ದೀನಿ ಫೇಸು. ಸೊ ಈ ಥರ ಇದೆ ನೋಡಿ. ಸೊ ಸ್ಕಿನ್ ಕೇರ್ ಅಂತಂದರೆ ತುಂಬ ಟೈಪ್ನಲ್ಲಿ ಮಾಡ್ಕೊಬೋದು. ಸ್ಕಿನ್ನು ಕ್ಲೀನಪ್ ಕೂಡ ಮಾಡ್ಕೊಬೋದು. ಬಟ್ ನಾನಿವಾಗ ಸೊ ಜೆಲ್ಲಿಂದ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ಗೋಲ್ಡನ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಇದೆ ಅಲ್ವಾ ನನಗೆ ಅಂತಂದರೆ ಮಧ್ಯಾಹ್ನ ಈವ್ನಿಂಗ್ ಟೈಮ್ನಲ್ಲಿ ಹೊರಗಡೆ ಹೋಗಬೇಕು ಅಂದರೆ ಮಧ್ಯಾಹ್ನ ಟೈಮ್ನಲ್ಲಿ ನಾನು ಮಾಸ್ಕ್ ಅಪ್ಲೈ ಮಾಡ್ಕೋತೀನಿ. ಸೊ ನಾಳೆ ಫಂಕ್ಷನ್ ಇತ್ತು ಅಂದರೆ ಸೊ ನೀವು ನೈಟ್ ಟೈಮು ಅಪ್ಲೈ ಮಾಡ್ಕೊಬೋದು. ಬಟ್ ಇದು ಆಲ್ಮೋಸ್ಟು ತುಂಬ ಬೆನಿಫಿಟ್ಸ್ ಇದೆ, ಹಾಗಾಗಿ ಅವಾಗವಾಗ ಅಪ್ಲೈ ಮಾಡ್ಕೋತಾ ಇರ್ತೀನಿ. ಸೊ ಇವಾಗ ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ.
ಇದನ್ನು ಕೂಡ ಕ್ಲೀನಪ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಆಯಿಲಿ ಆಗಿರ್ಬೋದು, ಆಮೇಲೆ ಹೇರ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಪಿಂಪಲ್ಸ್ನಲ್ಲಿ ಏನಾದರೂ ಡಸ್ಟ್ ಇತ್ತು, ಆಮೇಲೆ ವೈಟ್ ಹೆಡ್ಸ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಇದೆಲ್ಲ ಇರುತ್ತಲ್ವ ಸ್ಕಿನ್ನಲ್ಲಿ. ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದು ಆಲ್ಮೋಸ್ಟ್ ಕ್ಲೀನ್ ಮಾಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಸ್ಟಾರ್ಟಿಂಗ್ ಯೂಸ್ ಮಾಡ್ತಾ ಇರೋರಿಗೆ ಸ್ವಲ್ಪ ಉರಿ ಅಂತ ಅನಿಸ್ಬೋದು, ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಉರಿ ಏನಾಗಲ್ಲ. ಸೊ ಒಂದೇ ಲೆವೆಲ್ಲಿಗೆ ಇದನ್ನು ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಸ್ವಲ್ಪ ತಳ್ಳಿಗೂ ಈ ಥರ ಅಪ್ಲೈ ಮಾಡ್ಕೊಬಾರ್ದು. ನೀವು ಎಷ್ಟು ದಪ್ಪ ಅಪ್ಲೈ ಮಾಡ್ಕೊತೀರೋ ಅಷ್ಟು ನಿಮಗೆ ಹೇರ್ಸ್ ಎಲ್ಲಿ ಜಾಸ್ತಿ ಇದನ್ನು ಅದನ್ನು ರಿಮೂವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ, ಸೊ ಅಲ್ಲಿ ಜಾಸ್ತಿ ಇದನ್ನು ಅಪ್ಲೈ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಆಲ್ರೆಡಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ. ಇದರ ಫೀಲ್ ಹೇಗೆ ಬರುತ್ತೆ ಗೊತ್ತಾ? ಸಡನ್ಲಿ ಅಪ್ಲೈ ಮಾಡಿಕೊಂಡ್ರೆ ಕೋಲ್ಡ್ ವಾಟರ್ ಮುಖದ ಮೇಲೆ ಹಾಕ್ದಾಗಿರುತ್ತೆ, ಅಷ್ಟು ಚೆನ್ನಾಗಿ ಗುಡ್ ಫೀಲ್ ಬರುತ್ತೆ. ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು, ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಇದನ್ನು ಅಪ್ಲೈ ಮಾಡ್ಕೊಂಡ ತಕ್ಷಣ ಅದು ಡ್ರೈ ಆಗೋ ತನಕ ಬಿಡಬೇಕಾಗುತ್ತೆ. ಸೊ ಅಂಥದ್ರಲ್ಲಿ ಕೆಲಸ ಇತ್ತು ಮನೆಯಲ್ಲಿ ಅಂತಂದರೆ ಕೆಲಸ ಮಾಡ್ಕೋಬೋದು. ಇಲ್ಲದೆ ಹೋದರೆ ಆರಾಮ್ಸೆ ಆಗಿ ರೆಸ್ಟ್ ಮಾಡಿ ಅಪ್ಲೈ ಮಾಡಿಕೊಂಡು, ಇಲ್ಲದೆ ಹೋದರೆ ನಮ್ಮದು ಪರ್ಸ್ನಲ್ ಏನಾದರೂ ಕೆಲಸಗಳಿತ್ತು ಅಂದರೆ ಅದು ಮನೆಯಲ್ಲಿರುವಂಥ ಕೆಲಸಗಳನ್ನು ಮಾಡ್ಕೋಬೋದು. ಬಟ್ ನಾನು ಇದನ್ನು ಅಪ್ಲೈ ಮಾಡಿಕೊಂಡಾಗ ಕಿಚನ್ ಕ್ಲೀನಿಂಗ್ ಇರುತ್ತೆ, ಇಲ್ಲದೆ ಹೋದರೆ ಈ ಥರ ಬಟ್ಟೆಯನ್ನು ಹೊಲಿತಾ ಇರ್ತೀನಿ. ಸೊ ಹಾಗಾಗಿ ಅಪ್ಲೈ ಮಾಡಿಕೊಂಡು ರೆಸ್ಟ್ ಮಾಡೋದು ನನಗೆ ಆಗಲ್ಲ, ಏನಾದರೂ ಒಂದು ಕೆಲಸಗಳು ಇರಲೇಬೇಕು. ಹಾಗಾಗಿ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಇದು ಯೆಲ್ಲೋ ಕಲರ್ ಬ್ಲೌಸು ನೈಟ್ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಬಟ್ ಅದು ಡೇದಲ್ಲಿ ನನಗೆ ಅದನ್ನು ಹೊಲಿದಿರಲಿಲ್ಲ. ಬಟ್ ಇವಾಗ ಒಂದು ಹಾಫ್ ಆನ್ ಅವರ್ ಟೈಮ್ ಇದೆ ಅಲ್ವಾ, ಆವಾಗ ಹೊಲಿದ್ಬಿಡ್ತೀನಿ. ಕೆಲವೊಬ್ಬರಿಗೆ ತುಂಬ ಟೈಮ್ ತೊಗೊಳ್ತಾರೆ, ಬಟ್ ನನಗೆ ಅಷ್ಟೊಂದು ಟೈಮ್ ಏನು ಬೇಕಾಗಿಲ್ಲ. ಇದಿಷ್ಟು ಡ್ರೈ ಆಗೋಷ್ಟೊತ್ತಿಗೆ ನಂದು ಬ್ಲೌಸ್ ರೆಡಿ ಆಗುತ್ತೆ. ಬಟ್ ಡಿಸೈನ್ ಇರುವಂಥ ಬ್ಲೌಸ್ ರೆಡಿ ಮಾಡಿದ್ರೆ ತುಂಬ ಟೈಮ್ ತೊಗೊಳುತ್ತೆ, 1 ಅವರ್ ಅಥವಾ 1.5 ಅವರ್ ತೊಗೊಳ್ಬೋದು ಕಂಪ್ಲೀಟಾಗಿ ರೆಡಿ ಆಗೋದಕ್ಕೆ. ಬಟ್ ಇದನ್ನು ಪಂಚ್ಕೊಳ್ಳಿಟ್ಟು ಬ್ಲೌಸ್ ರೆಡಿ ಮಾಡೋದ್ರಿಂದ ಅಷ್ಟೊಂದು ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, ಹಾಫ್ ಆನ್ ಅವರಲ್ಲಿ ಫಿನಿಶ್ ಆಗಿಬಿಡುತ್ತೆ. ಈ ಥರ ಹಚ್ಕೊಂಡಾಗ ನಿಮಗೆ ಟೈಮ್ ಸೇವ್ ಆಗುತ್ತೆ, ಒಂದು ಕೆಲಸ ಆಗುತ್ತೆ, ಆಮೇಲೆ ನಿಮ್ಮ ಫೇಸ್ಗೆ ನೀವು ಕೇರ್ ಮಾಡ್ತೀರಾ. ಸೊ ಟೋಟಲ್ ಆಗಿ ಇಷ್ಟು ಕೆಲಸಗಳು ಎಟ್ ಎ ಟೈಮ್ನಲ್ಲಿ ಅರ್ಧ ಗಂಟೆಯಲ್ಲಿ ಮುಗಿದ್ಬಿಡುತ್ತೆ. ಸೊ ತುಂಬ ಬ್ಯುಸಿ ಇದ್ದೀವಿ ನಾವು ಅಂತ ಅಂದ್ಕೊಳ್ಳೋರಿಗೆ ಇದನ್ನು ಟ್ರೈ ಮಾಡಿ. ಬಟ್ ನಾವೇನು ಬ್ಯುಸಿ ಇಲ್ಲ, ಬೇಕಂತ ಕೆಲಸಗಳನ್ನು ಹಾಕ್ಕೊಂಡು ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿ ರೆಸ್ಟ್ ಮಾಡಿ. ಆ ಥರನೂ ಕೂಡ ಒಂದು ಗುಡ್ಡು. ಸೊ ಡೈಲಿ ಯಾವಾಗಲೂ ಕೆಲಸಗಳು ಇದ್ದೇ ಇರುತ್ತೆ. ಇನ್ನು ಆ ಟೈಮ್ನಲ್ಲಿ ನಾವು ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಬಾಡಿಗೆ ಸಪೋರ್ಟಿಂಗ್ ತುಂಬಾ ಮುಖ್ಯ. ಯಾವಾಗಲೂ ಕೆಲಸ ಮಾಡಿ ಮಾಡಿ ಏನಾಗುತ್ತಂದರೆ ಬಾಡಿ ತುಂಬಾ ವೀಕ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ಇಂಟ್ರೆಸ್ಟ್ ಬರಲ್ಲ. ಆ ಥರ ಮಾಡೋದು ತುಂಬಾ ತಪ್ಪು. ಬಾಡಿಗೆ ರೆಸ್ಟ್ ಕೊಡಬೇಕು. ಹಾಗಾಗಿ ನಾವು ಬಾಡಿಗೆ ರೆಸ್ಟ್ ಕೊಡ್ತೀವಿ, ಇಲ್ಲ ಅಂತಲ್ಲ. ಬಟ್ ನಾನು ಸ್ವಲ್ಪ 3 o'clock 4 o'clock ತನಕ ರೆಸ್ಟ್ ಕೊಡ್ತೀನಿ. ಅದಾದಮೇಲೆ ಮತ್ತೆ ಯಥಾ ರೀತಿ ಕೆಲಸಗಳು ಇದ್ದೇ ಇರುತ್ತೆ. ಒಬ್ಬರು ಕಂಟಿನ್ಯೂಸ್ ಆಗಿ ಕೆಲಸಗಳ ಮಾಡ್ತಾ ಇರ್ತಾರೆ. ಮಾರ್ನಿಂಗ್ 6 o'clock ನೈಟು 10 o'clock ಕೆಲಸಗಳು. ಈ ಥರ ಮಾಡೋದ್ರಿಂದ ಬಾಡಿ ಯಾವತ್ತೂ ನಾವು ಅಂದ್ಕೊಂಡ ಹಾಗೆ ಇರೋದಿಲ್ಲ, ಬಾಡಿ ತುಂಬಾ ವೀಕ್ ಆಗಿರುತ್ತೆ. ಹಾಗಾಗಿ ಸೊ ನಾವು ಸ್ವಲ್ಪ ಟೈಮ್ ಆದರೂ ಕೊಡಲೇಬೇಕಲ್ವ, ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಟೈಮು ಅದಕ್ಕೋಸ್ಕರನಂತ ಕೊಟ್ವಿ ಅಂತಂದರೆ ಆರಾಮ್ಸೆ ಆಗಿ ನಾವು ಅಂದ್ಕೊಂಡ ಹಾಗೆ ನಾವು ಇರ್ಬೋದು. ಒಂದು ಜನ ಕೇಳಿದ್ದಾರೆ ನನಗೂ ಕೂಡ, ಸಡನ್ಲಿ ನೀನು ದಪ್ಪ ಆಗ್ತೀಯಾ, ಸಡನ್ಲಿ ತೆಳ್ಳಗಾಗ್ತೀಯಾ, ಎಲ್ಲ ನಿನ್ನ ಕೈಯಲ್ಲಿ ಇದೆ, ಅದು ಹೇಗೆ ಅಂತಂದರೆ ಅದು ಹೀಗೇ. ಕೆಲಸಗಳನ್ನು ಕೂಡ ಅಷ್ಟೊಂದು ಡೀಪಾಗಿ ನಾನು ತೊಗೊಂಡು ಹೋಗಲ್ಲ, ಆರಾಮ್ಸೆ ಆಗಿ ನಿಭಾಯಿಸ್ತೀನಿ. ಫ್ರೆಂಡ್ಸ್, ಮಾಸ್ಕ್ ಅಪ್ಲೈ ಮಾಡ್ಕೊಂಡ್ಮೇಲೆ ಅದನ್ನು ರಿಮೂವ್ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಇನ್ನೊಂದಂದರೆ ಮಾಸ್ಕ್ ಅಪ್ಲೈ ಮಾಡ್ಕೊಂಡಾಗ ಅಮ್ಮ ಬಂದು ಫುಲ್ ಅವಳೇ ಕೆತ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿರ್ತಾಳೆ. ಹಾಗಾಗಿ ಸೊ ಅವಳು ಬಂದುಬಿಟ್ಟಿದ್ಲು, ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಬಟ್ ಆದರೆ ಫೀಲ್ ಇಸ್ ಗುಡ್ ಅಂತ ಹೇಳ್ಬೋದು. ನಿಮಗೆ ತೋರಿಸ್ತಾ ಇದ್ದೀನಲ್ವ, ದಿನದಿಂದ ದಿನಕ್ಕೆ ಸ್ಕಿನ್ನು ಬ್ರೈಟ್ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಲ್ವ ಸ್ಕಿನ್ನು. ಸೊ ಯಾವುದೇ ಚಿಕ್ಕ ಚಿಕ್ಕ ಪಿಂಪಲ್ಸ್ ಇಲ್ಲ, ಆಮೇಲೆ ಡಾರ್ಕ್ ಸರ್ಕಲ್ಸ್ ಇಲ್ಲೆಲ್ಲ ಇರುತ್ತಲ್ವ, ಈಗ ಜಾಸ್ತಿ ಕಾಡಿಗೆ ಜಾಸ್ತಿ ಯಾರು ಯೂಸ್ ಮಾಡ್ತಾರೋ ಅಂಥವ್ರಿಗೆ ಆಗ್ತಾ ಇರುತ್ತೆ. ಆಮೇಲೆ ಮಲ್ಕೊಳ್ಳಲ್ಲ ಅಂಥವ್ರಿಗೂ ಆಗ್ತಾ ಇರುತ್ತೆ ಡಾರ್ಕ್ ಸರ್ಕಲ್ಸು. ಸೊ ಅಂಥವ್ರು ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಬೆಟರ್ ಅಂತ ಹೇಳ್ಬೋದು.
ಸೊ ಇಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ. ಆಮೇಲೆ ನಾನು ಹೇಳಿದ್ದೀನಲ್ವ ಆ ಥರ ಯೂಸ್ ಮಾಡಬೇಕು. ವೀಕ್ಲಿ 2 ಟೈಮ್ಸ್ ಆದರೂ ಯೂಸ್ ಮಾಡಬೇಕು, ಆವಾಗ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಅದನ್ನು ಅಪ್ಲೈ ಮಾಡ್ಕೊಂಡ ತಕ್ಷಣ ನಮ್ಮ ಅಮ್ಮಗೆ ಅದು ಫುಲ್ ಕಿತ್ತೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳು ಕಿತ್ತುತ್ತಾ ಇದ್ಲು, ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಬಟ್ ಆವಾಗ ವಿಡಿಯೋ ಮಾಡಲಿಲ್ಲ. ಹಾಗಾಗಿ ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಮೇಲೆ ಕೆಲವೊಂದು ಬ್ಲೌಸ್ ಎಲ್ಲ ಹೊಲಿಯೋದಿತ್ತಲ್ವ, ಹಾಗಾಗಿ ಅದನ್ನು ಕೂಡ ಸ್ಟಿಚ್ ಮಾಡಿಟ್ಟಿದ್ದೀನಿ. ಇನ್ನೂ ನಾನು ಅದಕ್ಕೆ ಇದು ಮಾಡಿಲ್ಲ, ಹುಕ್ಸ್ ಎಲ್ಲ ಹಚ್ಚಿಲ್ಲ. ಹಾಗಾಗಿ ಹುಕ್ಸ್ ಹಚ್ಚಬೇಕು, ಆಮೇಲೆ ಕೈ ಹೊಲಿಗೆ ಎಲ್ಲ ಹಾಕಬೇಕು, ಆವಾಗ ಅದು ಚೆನ್ನಾಗಿ ಅನಿಸುತ್ತೆ. ನೋಡೋಣ, ಅದನ್ನು ಕೂಡ ಫಿನಿಶ್ ಆದಮೇಲೆ ತೋರಿಸ್ತೀನಿ. ಹಾಗೇ ಸೊ ಇವಾಗ ನೈಟ್ ನಾನು ಅಡುಗೆ ಏನೂ ಮಾಡ್ತಾಯಿಲ್ಲ, ಬಿಕಾಸ್ ಮಧ್ಯಾಹ್ನದ ಮಾಡಿರುವಂಥ ಅಡುಗೆನೇ ಇತ್ತು. ಹಾಗಾಗಿ ನೈಟಿಗೆ ಅಡುಗೆ ಏನೂ ಮಾಡ್ಕೊಂಡಿಲ್ಲ ನಾನು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.